ಎಡಿ ಹೊಡೆದೈತಿ. ಮತ್ತು ಹಂತಿ ಮಾಡಿದಾಗ ಹಂತಿ ಮಂತ ಮಾಡತಿದ್ರು, ಹಂತಿ ತುಳಿದೈತಿ. ಮುಂದೆ ರಾಶಿ ಮಾಡಕ್ಕೆ ಬಂತು. ಅಂದ್ರೆ ರೈತನ ಜೊತೆ ಎತ್ತ ಬಿತ್ತೈತಿ, ಎಡಿ ಹೊಡೆದೈತಿ. ಮುಂದೆ ರಾಶಿ ಮಾಡಕ್ಕೆ ಬಂದಾಗ ಇವಾಗ ತೆನಿ ತಕ್ಕೊಂಡ ಎತ್ತ ರೈತನಿಗೆ ಏನು ಹೇಳ್ತೈತಿ ಅಂದ್ರೆ, ನೋಡಪ್ಪ, ಇಬ್ಬರು ಕೂಡ ಬಿತ್ತೀವಿ, ಇಬ್ಬರು ಕೂಡ ಬೆಳೆದೀವಿ, ಎಡಿ ಹೊಡೆದೀವಿ. ಈಗ ಚಲೋ ಜೋಳ ನೀ ತಿನ್ನು, ದಂಟು ನನಗಿರ್ಲಿ ಅಂತ ಅಕಸ್ಮಾತ್ ಎತ್ತು ಹೇಳದೆ ಇದ್ರೆ ನಾವು ಯಾರಾದ್ರೂ ಎತ್ತು ಕಟ್ತಿದ್ವಿ. ಅಕಸ್ಮಾತ್ ಎತ್ತು ನ್ಯಾಯ ಎಷ್ಟು ವರ್ಷದಿಂದಪ್ಪ ಬರೀ ನಮಗೆ ದಂಟು ಹಾಕಿರಿ, ಜೋಳ ನೀವು ತಿಂದಿರಿ, ಇನ್ಮೇಲೆ ಒಂದು ಕಾನೂನಪ್ಪ, ದಂಟು ನೀವು ತಿನ್ರಿ, ಜೋಳ ನಮಗಿರ್ಲಿ ಅಂತ ಎತ್ತೆಲ್ಲ ಸ್ಟ್ರೈಕ್ ಹುಟ್ಟಿದ್ರೆ ನಾವ್ಯಾರು ಎತ್ತು ಕಟ್ಟಕ್ಕೆ ಸಾಧ್ಯ? ಇವತ್ತು ಆಕಳೈತಿ, ಆಕಳಿಗೆ ನಾವೇನು ಹಾಕಿವಿ ಹೇಳಿ? ನಾವೆಲ್ಲ ಆಕಳಿಗೆ ಕೊಟ್ಟಿದ್ದು ನಾವು ಉಂಡು ತಿಂದು ಮುಸುರಿ ನೀರು ಕೊಟ್ಟಿವಿ. ಆದ್ರೆ ಎಷ್ಟು ಅದ್ಭುತ ಐತಿ ಸೈಕಲ್ ಅಂದ್ರೆ, ನಾವು ಆಕಳ ತಾಟಿನೊಳಗೆ ಹಾಕಿದ್ದು ಮುಸುರಿ ನೀರ, ಆದ್ರೆ ಆಕಳ ನಮ್ಮ ತಾಟಿನೊಳಗೆ ಹಾಕಿದ್ದು ಅಮೃತದಂತ ಹಾಲು ಕೊಟ್ಟೈತೆಲ್ಲ. ನಿಸರ್ಗ ಎಷ್ಟು ಅದ್ಭುತ! ಇದಕ್ಕಿಂತ ಏನು ಅದ್ಭುತ? ಹಿಂಗೆ ನಿಸರ್ಗ ಮನುಷ್ಯನಿಗೆ ಒಳ್ಳೆಯದನ್ನು ಕಲಿಸಿದೆ. ಹಾಗೆ ಮನುಷ್ಯ ಒಳ್ಳೆಯ ರೀತಿಯೊಳಗೆ ಬದುಕುವುದು, ಒಂದು ಸಂಘ ಕಟ್ಟಿಕೊಂಡು ಇದೊಂದು 25 ವರ್ಷಗಳ ಒಂದು ಸಂಭ್ರಮದ ವಾತಾವರಣ ಇದೆ. ಅಂದರೆ ಮನುಷ್ಯ ಬದುಕಬೇಕಾದ್ರೆ ಸಂಘ ಜೀವಿಯಾಗಿ ಬದುಕಬೇಕು. ಇದು ಎಲ್ಲ ಸಾಧ್ಯ ಆಗಬೇಕಾದ್ರೆ ಎಲ್ಲರಲ್ಲಿ ಸಹಕಾರದ ಮನೋಭಾವ ಇದ್ದು ಇದೊಂದು ದೊಡ್ಡ ಸಂಸ್ಥೆ 25 ವರ್ಷಗಳಲ್ಲಿ ಇದು ಬೆಳೆದಿದೆ. ಇದು ಹೆಮ್ಮರವಾಗಿ ಬೆಳೀಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ.